ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಟ್ರಬಲ್ ಶೂಟರ್ ಆಗಿರುವಂತಹದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟ್ರಾಟಜಿ ಏನಪ್ಪ ಅಂತಂದರೆ, ಹೇಗಾದರೂ ಮಾಡಿ ನಾನು ಸಿ ಎಂ ಆಗಲೇಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ವರ್ಕೌಟ್ ಆಗಬೇಕು ಅಂತಂತಂದರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಏನೇ ಹೇಳಿದರೂ ಕೂಡ ಆ ಕೆಲಸವನ್ನು ಚಾಚು ತಪ್ಪದೆ ಮಾಡಲೇಬೇಕಾಗುತ್ತೆ. ಈ ಹಿಂದೆ ಹಲವು ಬಾರಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಕೊಟ್ಟಂತಹ ಟಾಸ್ಕನ್ನು ಚಾಚು ತಪ್ಪದೆ ಮಾಡಿರುವಂತಹದ್ದು. ಈಗ ಮತ್ತೆ ಅಂತಹದ್ದೇ ಒಂದು ಟಾಸ್ಕನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೊಟ್ಟಿರುವಂತಹದ್ದು. ಅದು ಏನಪ್ಪ ಅಂತಂತಂದರೆ, ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಒಡಿಶಾ ರಾಜ್ಯದ ರಾಜ್ಯಸಭಾ ಚುನಾವಣೆಗೆ ಕೈ ಹಾಕಿರುವಂತಹದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಒಡಿಶಾ ರಾಜ್ಯದ ಸುಮಾರು 10ಕ್ಕೂ ಹೆಚ್ಚು ಜನ ಶಾಸಕರನ್ನು ಬಿಡದಿಯ ರೆಸಾರ್ಟಲ್ಲಿ ಕರೆತಂದಿರುವಂತಹದ್ದು. ಈ ಹಿಂದೆ ಕೂಡ ಬಿಡದಿಯ ರೆಸಾರ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಅಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದು ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದೇ. ಈಗ ಅಂತಹದ್ದೇ ಒಂದು ಸಾಹಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೈ ಹಾಕಿರುವಂತಹದ್ದು. ಈಗಾಗಲೇ 14 ಕಾಂಗ್ರೆಸ್ ಶಾಸಕರಲ್ಲಿ 10 ಮಂದಿ ಶಾಸಕರನ್ನು ಬಿಡದಿ ಬಳಿ ಇರುವಂತಹ ಖಾಸಗಿ ರೆಸಾರ್ಟ್ಗೆ ಶುಕ್ರವಾರ ಬೆಳಗಿನ ಜಾವ ಕರೆತರುವ ಮೂಲಕ ಆಪರೇಷನ್ ಕಮಲಕ್ಕೆ ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿರುವಂತಹದ್ದು. ಒಡಿಶಾದಲ್ಲಿ ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿ ಸ್ಪರ್ಧಿ ಪರ ಅಡ್ಡ ಮತದಾನದ ಆಮಿಷದ ಆತಂಕದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸೂಚನೆ ಮೇರೆಗೆ ಅಲ್ಲಿನ ಕಾಂಗ್ರೆಸ್ ಶಾಸಕರ ಸಂಪೂರ್ಣ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ ಅವರು ವಹಿಸಿಕೊಂಡಿರುವಂಥದ್ದು. ಈ ಹಿಂದೆ ರೆಸಾರ್ಟ್ ರಾಜಕೀಯದಲ್ಲಿ ಗೆಲುವು ಕಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈಗಿನ ರೆಸಾರ್ಟ್ ರಾಜಕೀಯವನ್ನು ಯಶಸ್ವಿಯಾಗಿ ನಿರ್ವಹಿಸುವ ಮೂಲಕ ಹೈಕಮಾಂಡ್ನ ಮೆಚ್ಚುಗೆ ಗಳಿಸುವಂತಹ ಒಂದು ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಲೇಬೇಕಾಗುತ್ತೆ. ಮುಖ್ಯಮಂತ್ರಿ ಆಗಲೇಬೇಕು ಎನ್ನುವ ಹಠ ತೊಟ್ಟಿರುವ ಡಿ ಕೆ ಶಿವಕುಮಾರ್ ಅವರು ತಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಎಂದು ಪದೇ ಪದೇ ಸಾಬೀತುಪಡಿಸುತ್ತಲೇ ಇದ್ದಾರೆ. ಈಗ ಮತ್ತೆ ಅಂತಹದ್ದೇ ಒಂದು ಸಾಹಸಕ್ಕೆ ಕೈ ಹಾಕಿರುವಂತಹದ್ದು. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾಲಿಗೆ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ನಿಲ್ಲುವಂತಹ ವ್ಯಕ್ತಿ. ಕಾಂಗ್ರೆಸ್ ಪಾಲಿಗೆ ಸಂಕಷ್ಟ ಯಾವಾಗ ಬರುತ್ತೋ ಆಗ ಹೈಕಮಾಂಡ್ ಕಣ್ಣಿಗೆ ಮೊದಲು ಕಾಣುವುದೇ ಡಿ ಕೆ ಶಿವಕುಮಾರ್ ಅವರು. ಕರ್ನಾಟಕಕ್ಕೆ ಮಾತ್ರವಲ್ಲದೆ ಅನ್ಯ ರಾಜ್ಯಗಳಲ್ಲಿಯೂ ಕೂಡ ಪಕ್ಷ ಬಿಕ್ಕಟ್ಟಿಗೆ ಸಿಲುಕಿದಾಗದೆಲ್ಲ ಚಾಣಾಕ್ಷ ತಂತ್ರಗಾರಿಕೆಯ ಮೂಲಕ ರಕ್ಷಣೆಗೆ ನಿಂತಹ ಟ್ರಬಲ್ ಶೂಟರ್ ಯಾರಾದರೂ ಇದ್ದಾರೆ ಅಂತಂತಂದರೆ ಅದು ಡಿ ಕೆ ಶಿವಕುಮಾರ್ ಅವರು ಮಾತ್ರ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹಲವು ಕಾಂಗ್ರೆಸ್ ಅಂದರೆ ಹೈಕಮಾಂಡ್ ಕೊಟ್ಟಂತಹ ಟಾಸ್ಕ್ಗಳನ್ನು ನಿಭಾಯಿಸಿರುವಂತಹದ್ದು. 2002ರಿಂದಲೂ ಇಲ್ಲಿವರೆಗೂ ಕೂಡ 2026ರವರೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನೇ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರೂ ಕೂಡ ಅದನ್ನು ಯಶಸ್ವಿಯಾಗಿ ಮಾಡಿರುವಂತಹ ಒಬ್ಬ ದಿಟ್ಟ ರಾಜಕಾರಣಿ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. 2002ರಲ್ಲಿ ಮಹಾರಾಷ್ಟ್ರದಲ್ಲಿನ ಕಾಂಗ್ರೆಸ್ನ ವಿಲಾಸ್ರಾವ್ ದೇಶ್ಮುಖ್ ನೇತೃತ್ವದ ಸರ್ಕಾರ ಪತನದ ಅಂಚಿಗೆ ಸಿಲುಕಿದ್ದ ವೇಳೆ ರೆಸಾರ್ಟ್ ರಾಜಕೀಯದ ಅಖಾಡಕ್ಕಿಳಿದಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಅಂದಿನಿಂದ ಇಲ್ಲಿವರೆಗೂ ರೆಸಾರ್ಟ್ ರಾಜಕೀಯದ ತಜ್ಞರಾಗಿದ್ದಾರೆ. ಅಂದು ಮಹಾರಾಷ್ಟ್ರ ಶಾಸಕರನ್ನ ವಿಶ್ವಾಸ ಮತ ಯಾಚನೆವರೆಗೂ ಒಗ್ಗಟ್ಟಾಗಿಡುವಂತಹ ಒಂದು ಜವಾಬ್ದಾರಿಯನ್ನು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ವಹಿಸಿತ್ತು. ಮಹಾರಾಷ್ಟ್ರದ ಶಾಸಕರನ್ನು ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಸುರಕ್ಷಿತವಾಗಿರಿಸಿ ವಿಪಕ್ಷಗಳ ಯಾವುದೇ ಆಮಿಷಗಳಿಗೆ ಬಲಿಯಾಗದಂತೆ ನೋಡಿಕೊಂಡು ಸರ್ಕಾರವನ್ನು ಉಳಿಸಿಕೊಟ್ಟಂತಹ ಕೀರ್ತಿ ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ. ಅದೇ ರೀತಿ ಗುಜರಾತ್ ಚುನಾವಣೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮೇಲುಗೈಯನ್ನು ಸಾಧಿಸಿದರು. 2017ರ ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಸೋನಿಯಾ ಗಾಂಧಿ ಅವರ ಸಲಹೆಗಾರ ಅಹಮದ್ ಪಟೇಲ್ ಅವರ ಗೆಲುವು
ಪಕ್ಷಕ್ಕೆ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ಬಿಜೆಪಿಯ ಆಪರೇಷನ್ ಕಮಲದ ಭೀತಿಯಲ್ಲಿದ್ದ ಗುಜರಾತ್ನ 44 ಕಾಂಗ್ರೆಸ್ ಶಾಸಕರನ್ನ ರಾಮನಗರ ಜಿಲ್ಲೆಯ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿರಿಸಿದ್ರು. ಸಂಪೂರ್ಣ ಭದ್ರತೆ ಒದಗಿಸುವ ಹೊಣೆಯನ್ನ ಡಿಕೆ ಶಿವಕುಮಾರ್ ಅವರು ಹೊತ್ತಿದ್ರು. ಅಂದಿನ ತಂತ್ರಗಾರಿಕೆ ಫಲಿಸಿತ್ತು. ಅಹಮದ್ ಪಟೇಲ್ ಕೂಡ ಗೆಲುವನ್ನ ಸಾಧಿಸಿದ್ರು. ಈ ಘಟನೆ ಡಿಕೆ ಶಿವಕುಮಾರ್ ಅವರನ್ನ ಗಾಂಧಿ ಕುಟುಂಬದ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿತ್ತು. ಈ ಪ್ರಕರಣ ಅವರ ಟ್ರಬಲ್ ಶೂಟರ್ ಇಮೇಜ್ ಅನ್ನ ಶಾಶ್ವತವಾಗಿ ಭದ್ರಪಡಿಸಿತ್ತು. ಜೊತೆಗೆ ತಿಹಾರ್ ಜೈಲು ವಾಸದ ಹೋರಾಟ ಅಂದರೆ ಗುಜರಾತ್ ಶಾಸಕರಿಗೆ ಆಶ್ರಯ ನೀಡಿದ್ದ ಡಿಕೆ ಶಿವಕುಮಾರ್ ಅವರ ನಿವಾಸಗಳು ಮತ್ತು ಆಪ್ತರ ಮೇಲೆ ಐಟಿ ಮತ್ತು ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ನಿರಂತರ ದಾಳಿಗಳು ಆರಂಭವಾಗಿದ್ದು 2019 ಸೆಪ್ಟೆಂಬರ್ ತಿಂಗಳಿನಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರನ್ನು ಬಂಧನ ಮಾಡಿದರು. ದೆಹಲಿಯ ತಿಹಾರ್ ಜೈಲಿನಲ್ಲಿ ಬರೋಬ್ಬರಿ 50 ದಿನಗಳ ಕಾಲ ಜೈಲುವಾಸ ಅನುಭವಿಸಬೇಕಾದಂತಹ ಒಂದು ಪರಿಸ್ಥಿತಿ ಡಿಕೆ ಶಿವಕುಮಾರ್ ಅವರಿಗೆ ಬಂದಿತ್ತು. ಜೊತೆಗೆ ಮೈತ್ರಿ ರಾಜಕಾರಣಕ್ಕೂ ಕೂಡ ರೆಸಾರ್ಟ್ 2018 ಕರ್ನಾಟಕ ವಿಧಾನಸಭಾ ಚುನಾವಣೆಯ ಬಳಿಕ ಅತಂತ್ರ ವಿಧಾನಸಭೆ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ರಾಮನಗರ ಹಾಗೂ ಮೈಸೂರು ಭಾಗದಲ್ಲಿ ಕಡು ರಾಜಕೀಯ ವೈರಿಗಳಾಗಿದ್ದ ಎಚ್.ಡಿ. ದೇವೇಗೌಡರ ಕುಟುಂಬದ ಜೊತೆ ಕೈಜೋಡಿಸಲು ಮುಂದಾದ ಡಿಕೆಶಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಮುಂಚೂಣಿಯಲ್ಲಿದ್ದರು. ಆದರೆ 2019ರಲ್ಲಿ ಸಮ್ಮಿಶ್ರ ಸರ್ಕಾರದ 17 ಶಾಸಕರು ರಾಜೀನಾಮೆ ನೀಡಿ ಮುಂಬೈನ ಹೋಟೆಲ್ ಸೇರಿಕೊಂಡಾಗ ಸರ್ಕಾರ ಉಳಿಸಿಕೊಳ್ಳಲು ಕೊನೆಯ ಕ್ಷಣದವರೆಗೂ ಡಿಕೆ ಶಿವಕುಮಾರ್ ಅವರು ಹೋರಾಡಿದರು. ಮುಂಬೈನ ಹೋಟೆಲ್ ಎದುರು ಮಳೆಯನ್ನು ಲೆಕ್ಕಿಸದೆ ಶಾಸಕರನ್ನ ಭೇಟಿಯಾಗಲು ಅವರು ನಡೆಸಿದ ಏಕಾಂಗಿ ಹೋರಾಟದ ದೃಶ್ಯಗಳು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅವರ ಬಗೆಗಿನ ಅಭಿಮಾನವನ್ನು ಮತ್ತಷ್ಟು ಇಮ್ಮಡಿಗೊಳಿಸಿತ್ತು. ಕೆಪಿಸಿಸಿಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಮೇಲುಗೈಯನ್ನು ಸಾಧಿಸಿರುವಂತಹದ್ದು. ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಬಣ ರಾಜಕಾರಣದಿಂದ ಬಳಲುತ್ತಿದ್ದ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಅಂದರೆ ಬೂತ್ ಮಟ್ಟದಿಂದ ಸಂಘಟಿಸುವಂತಹ ಒಂದು ಕೆಲಸವನ್ನು ಡಿಕೆ ಶಿವಕುಮಾರ್ ಅವರು ಮಾಡಿದರು. ಜೊತೆಗೆ ಮೇಕೆದಾಟು ಪಾದಯಾತ್ರೆಯಂತಹ ಬೃಹತ್ ಹೋರಾಟಗಳ ಮೂಲಕ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಭಿನ್ನಾಭಿಪ್ರಾಯವನ್ನು ರೂಪಿಸುವಂತಹ ಒಂದು ತಂತ್ರಗಾರಿಕೆಯನ್ನು ಡಿಕೆ ಶಿವಕುಮಾರ್ ಅವರು ಮಾಡಿದರು. ಅಂದರೆ ಡಿಕೆ ಶಿವಕುಮಾರ್ ಅವರಿಗೆ ಇಲ್ಲಿವರೆಗೂ ಏನೆಲ್ಲ ಟಾಸ್ಕನ್ನು ಕೊಟ್ಟಿದ್ರೋ ಆ ಎಲ್ಲ ಟಾಸ್ಕನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಚಾಚು ತಪ್ಪದೆ ಮಾಡಿರುವಂತಹದ್ದು. ಈಗ ಅವರಿಗೆ ಕೊಟ್ಟಿರುವಂತಹ ಒಂದು ಟಾಸ್ಕ್ ಏನಪ್ಪ ಅಂತಂದರೆ ಒಡಿಶಾ ಶಾಸಕರನ್ನು ಈಗ ಅವರು ಒಗ್ಗೂಡಿಸುವಂತಹ ಒಂದು ಕೆಲಸವನ್ನು ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೊಟ್ಟಿರುವಂಥದ್ದು. ಈ ಕೆಲಸದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಯಶಸ್ವಿಯಾಗುವಂತಹ ಒಂದು ತಂತ್ರಗಾರಿಕೆಯನ್ನು ಕೂಡ ಈಗ ಮಾಡಿರುವಂಥದ್ದು. ಅಂದರೆ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ನ ಟ್ರಬಲ್ ಶೂಟರ್ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಈ ಒಂದು ಕೆಲಸವನ್ನು ಮಾಡಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಮುಂಬರುವಂತಹ ದಿನಗಳಲ್ಲಿ ಅವರ ಕನಸು ಏನಾಗಿತ್ತು ಅಂದರೆ CM ಆಗುವಂತಹ ಒಂದು ಕನಸು ಏನಿತ್ತಲ್ಲ ಆ ಕನಸು ಈಗ ಈಡೇರುವಂತಹ ಒಂದು ಸಮಯ ಬಂದಿರುವಂತಹದ್ದು. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್.